ಹಲೋ ವೀಕ್ಷಕರೇ, ನಾನು ನಿಮ್ಮ ಶುಭ ಮಾತಾಡ್ತಿರೋದು. ನಾವು ಆಲೂ ಪರೋಟ ಮಾಡಿದೀವಿ, ಮಸ್ತಾಗಿದ್ದಾವೆ. ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದು ಅಂತೂ ಭಾರಿ ಟೇಸ್ಟ್ ಆಗ್ತಾವ. ಹಾಗಂದ್ರೆ ಮಾಡೋ ವಿಧಾನ ಹೆಂಗೈತಿ ಅಂತ ನಾವು ನೋಡ್ಕೊಂಡು ಓಕೆ ಬನ್ನಿ. ಆಲೂ ಪರೋಟ ಮಾಡಕ್ಕೆ ಏನೇನು ಬೇಕು? ಬೇಯಿಸಿದ ಆಲೂಗಡ್ಡೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ 2. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ. ಅರಿಶಿನ ಪುಡಿ ತೊಗೊಂಡಿನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಹತ್ರ ಇಲ್ಲ, ಬೆಳ್ಳುಳ್ಳಿ ಜಜ್ಕೊಂಡಿನಿ, ಪೌಡರ್ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲೆ ಪುಡಿ, ಧನಿಯಾ ಪುಡಿ, ಒಣಗಿದ ಪುದೀನ ಪುಡಿ ತೊಗೊಂಡಿದ್ದೀನಿ. ಇವುಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು. ಹಾಗೆಯೇ ನಾನು ಚಪಾತಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಹೆಂಗೆ ಚಪಾತಿ ಹಿಟ್ಟು ನಾದ್ತೀವಲ್ಲ ಹಂಗೆ ಚಪಾತಿ ಹಿಟ್ಟು ನಾದಿದ್ದೀನಿ. ಇದನ್ನು ನಾವು ಮೆತ್ತಗೆ ಮಾಡಿಕೊಂಡು ಮ್ಯಾಶ್ ಮಾಡಿಕೊಂಡು ಇವನ್ನೆಲ್ಲ ಕುಡಿಸ್ಕೊಂಡು ನಂತರ ಏನು ಮಾಡ್ಬೇಕು ನಾವು? ಇದನ್ನು ಏನು ಹೂರಣ ತುಂಬ್ತೀವಲ್ಲ ಅದೇ ರೀತಿ ಇದನ್ನು ಹೂರಣ ತುಂಬುವ ಹಾಗೆ ತುಂಬೋಣಂತ. ಓಕೆ ಬನ್ನಿ ನೋಡ್ರಿ ಹೆಂಗೆ ತುಂಬುದು ಅಂತ ಹೇಳಿ ನಾವು ತೋರಿಸ್ಕೊಡ್ತೀವಿ. ಇದು ಆಲ್ರೆಡಿ ನಾನು ಮ್ಯಾಶ್ ಮಾಡಿದ್ದೀನಿ, ಹೌದಾ? ಮ್ಯಾಶ್ ಮಾಡಿದ್ರಾಗ ನೀವು ಇದನ್ನ ಹೆಂಗೆ ತುಂಬುದು ಅಂತ ಹೇಳಿ ನಾವು ಹೇಳ್ಕೊಡ್ತೇವೆ, ಹೌದಾ? ಇದನ್ನ ಸ್ವಲ್ಪ ಅಗಲ್ ಮಾಡ್ಕೋಬೇಕು. ನಾವು ಹೆಂಗೆ ಹೂರಣ ತುಂಬ್ಕೋತೀವಲ್ಲ ಹಂಗೆ ನೋಡ್ರಿ. ಹೌದಾ? ತುಂಬಿಕೊಂಡು 1 by 1 ರೆಡಿ ಮಾಡ್ಕೊರಿ. ಹಾಗೆ ನಾನೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹೌದಾ? ಈಗ ಹಂಗಂದ್ರೆ ಲಟ್ಟಿಸ್ಬೇಕು. ಇವನ್ನ ಲಟ್ಟಿಸ್ಕೊಂಡು ನೋಡ್ರಿ, ಈಗ ನಾ ಹೆಂಗೆ ಲಟ್ಟಿಸ್ಕೊಡೋದು ಅಂತಂದ್ರೆ ಇದನ್ನ ಸ್ವಲ್ಪ ಮೆತ್ತಿಗೆ ಹಿಂಗೆ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡು ನಾನು ಜೋಳದ ಹಿಟ್ಟನ್ನು ಪುಡಿಯನ್ನು ತಗೊಂಡಿದ್ದೀನಿ. ನೀವು ಬೇಕಾದ ಹಿಟ್ಟನ್ನು ನೀವು ತೆಗೆದುಕೋಬಹುದು. ಆಮೇಲೆ ಲಟ್ಟಿಸ್ಕೋಬೇಕು. ಓಕೆ ನೋಡಿ, ನಾನು ಲಟ್ಟಿಸ್ಕೊತಾ ಇದ್ದೀನಿ. ಗ್ಯಾಸ್ ಹಂಗ ಆನ್ ಮಾಡ್ಬಿಡೋಣ ನಾವು. ಸ್ವಲ್ಪ ಅಂಚೆಯನ್ನ ತೆಳುವಾಗಿ ಲಟ್ಟಿಸ್ಕೊಡ್ರಿ. ಉಬ್ಬು ಚಾನ್ಸಸ್ ಇರ್ತಾವ. ಹೌದಾ? ನೋಡ್ರಿ, ಸ್ವಲ್ಪ ಹಂಚು ಕಾಯಿಲಿ. ಬೇಕಾದ ಚಟ್ನಿ ಮಾಡಬಹುದು, ಇದಕ್ಕೆ ಭಾರಿ ಟೇಸ್ಟ್ ಆಗುತ್ತೆ. ಈಗ ನಾವು ಸುಟ್ಬಿಡೋಣ, ಬೇಯಿಸೋಣ. ನೋಡಿ, ಬೇಯಿಸ್ತಾ ಇದ್ದೀವಿ. ಕರಿಯೋಕ್ಕಿಂತಲೂ ಬೇಯಿಸೋದು ಉತ್ತಮ. ಯಾಕಂದ್ರೆ ಬರೀ ಕರ್ದದ್ದ ಪದಾರ್ಥಗಳನ್ನ ನಾವು ತಿನ್ಬಾರ್ದು. ಸೊ ನಾವು ಬೇಯಿಸ್ಕೊಂಡು ತಿಂದ್ರು ಕೂಡ ಅಡ್ಡಿ ಇಲ್ಲ, ಮಾಡ್ಕೋಬೇಕು.
ಈಸಿ ಆ್ಯಂಡ್ ಬೆಸ್ಟ್ ರೆಸಿಪಿ. ವೀಕ್ಷಣೆ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಜೊತೆಗೆ ನನ್ನ ವಿಡಿಯೋಗಳಿಗೆ ಅಥವಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದಕ್ಕೆ ನಾವು ಆಯಿಲನ್ನು ಹಾಕೋಣ. Thank you very much.